ಕನಕಪುರ ತಾಲೂಕಿನ ಕಸಬಾ ಹೋಬಳಿಗೆ ಸೇರಿದ ಶಿವನಹಳ್ಳಿ ಗ್ರಾಮ ಪಂಚಾಯಿತಿ ವತಿಯಿಂದ ಸಂವಿಧಾನ ಜಾಗೃತಿಯ ಜಾಥಾ ರಥಯಾತ್ರೆಯನ್ನು ಬಹಳ ಅದ್ದೂರಿಯಾಗಿ ಬರಮಾಡಿಕೊಳ್ಳಲಾಯಿತು. ಪಿಡಿಒ ಕೃಷ್ಣಮೂರ್ತಿ ಸೇರಿದಂತೆ ಎಲ್ಲ ಗ್ರಾಮ ಪಂಚಾಯಿತಿ ಅಧಿಕಾರಿಗಳು, ಸಮಾಜ ಕಲ್ಯಾಣ ಅಧಿಕಾರಿ, ತಾಲೂಕು ನರೇಗಾ ಸಂಯೋಜನಾಧಿಕಾರಿ ಮೋಹನ್ ಬಾಬ್, ಕೃಷಿ ಅಧಿಕಾರಿ ರಾಧಾಕೃಷ್ಣ ಹಾಗೂ ದಮ್ಮದೇವಿಗೆ ಚಾರಿಟಬಲ್ ಟ್ರಸ್ಟ್ನ ಅಧ್ಯಕ್ಷ ಮಲ್ಲಿಕಾರ್ಜುನ್, ಮುಖಂಡರಾದ ನೀಲಿ ರಮೇಶ್, ಜೋಗಮಾನ ಶಿವಲಿಂಗಯ್ಯ, ಗೋಪಿ, ಗುರುಮೂರ್ತಿಯವರನ್ನೊಳಗೊಂಡಂತೆ ತಾಲೂಕಿನ ಅನೇಕ ದಲಿತ ಮುಖಂಡರು ಈ ಜಾಥಾ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರು. ಈ ಸಂದರ್ಭದಲ್ಲಿ ಮುಖಂಡರಾದ ನೀಲಿ ರಮೇಶ್, ಮಲ್ಲಿಕಾರ್ಜುನ್, ಗುರುಮೂರ್ತಿರವರುಗಳು ಸಂವಿಧಾನದ ಆದಿಯಲ್ಲಿ ಪ್ರತಿಯೊಬ್ಬ ವ್ಯಕ್ತಿಗೂ ನ್ಯಾಯ, ಸ್ವಾತಂತ್ರ್ಯ, ಘನತೆ, ಐಕ್ಯತೆ, ಪ್ರಜ್ಞೆ, ಸಮಗ್ರತೆ, ಧರ್ಮ ನಿರಪೇಕ್ಷತೆ ಹಾಗೂ ಸಮಾನತೆಯ ವಾತಾವರಣವನ್ನು ಕಲ್ಪಿಸುವುದು ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳ ಕರ್ತವ್ಯವಾಗಿದೆ ಎಂದು ತಿಳಿಸಿದರು. ಭಾರತದ ಸಂವಿಧಾನವು ಜಾರಿಯಾಗಿ 75 ವರ್ಷಗಳಿಗೆ ಕಾಲಿಡುತ್ತಿರುವ ಈ ಶುಭ ಸಂದರ್ಭದಲ್ಲಿ ಇಷ್ಟು ವರ್ಷಗಳ ಕಾಲ ಸುಭದ್ರವಾಗಿ ನೆಲೆ ನಿಂತಿದೆ ಹಾಗೂ ಇದರ ಮುಂದೆ ಇರುವ ಸವಾಲುಗಳೇನು ಎಂಬುದನ್ನು ಈ ಜಾಥಾದ ಮೂಲಕ ಜನಸಾಮಾನ್ಯರಿಗೆ ತಿಳಿಸಲಾಯಿತು. ಗಣರಾಜ್ಯವಾಗಿ ರಚಿಸಲು ಮತ್ತು ಅದರ ಸಮಸ್ತ ನಾಗರಿಕರಿಗೆ ಸಾಮಾಜಿಕ, ಆರ್ಥಿಕ ಮತ್ತು ರಾಜಕೀಯ ನ್ಯಾಯ, ವಿಚಾರ, ಅಭಿವ್ಯಕ್ತಿ, ವಿಶ್ವಾಸ, ಧರ್ಮಶ್ರದ್ಧೆ ಮತ್ತು ಉಪಾಸನಾ ಸ್ವಾತಂತ್ರ್ಯ, ಸ್ಥಾನಮಾನ ಹಾಗೂ ಅವಕಾಶ ಸಮಾನತೆ ದೊರೆಯುವಂತೆ ಮಾಡಲು ಮತ್ತು ವ್ಯಕ್ತಿ ಗೌರವವನ್ನು, ರಾಷ್ಟ್ರದ ಏಕತೆಯನ್ನು ಹಾಗೂ ಅಖಂಡತೆಯನ್ನು ಸುನಿಶ್ಚಿತಗೊಳಿಸಿ ಅವರಲ್ಲಿ ಭ್ರಾತೃತ್ವ ಭಾವನೆಯನ್ನು ವೃದ್ಧಿಗೊಳಿಸಲು ಶ್ರದ್ಧಾಪೂರ್ವಕ ಸಂಕಲ್ಪ ಮಾಡಿರುವುದಾಗಿ ನಮ್ಮ ಸಂವಿಧಾನ ಸಭೆಯಲ್ಲಿ 1949ನೇ ಇಸವಿ ನವೆಂಬರ್ ತಿಂಗಳ 26ನೇ ತಾರೀಕಿನ ಈ ದಿವಸ ಈ ಮೂಲಕ ಈ ಸಂವಿಧಾನವನ್ನು ಅಂಗೀಕರಿಸಿ ಅಧಿನಿಯಮಿಸಿ ಅರ್ಪಿಸಿಕೊಂಡಿದ್ದೇವೆ. ಜೈ ಭೀಮ್. ವಿತ್ತ ಸಚಿವೆ ಆಗುವ ಅವಕಾಶವನ್ನು ಕೊಟ್ಟಿದ್ದೀನಿ. ಅಸೆಂಬ್ಲಿಯನ್ನು ಆಳುವಂತ ಮುಖ್ಯಮಂತ್ರಿ ಆಗುವ ಅವಕಾಶಗಳನ್ನ ನಾನು ನಿರ್ಮಿಸಿದ್ದೀನಿ. ಇನ್ನು ಮುಂದೆ ಈ ದೇಶದಲ್ಲಿ ಯಾವ ಹೆಣ್ಣು ಮಗಳು IPS ಮಾಡಬಹುದು, IRS ಮಾಡಬಹುದು, IAS ಮಾಡಬಹುದು, DC ಆಗೋದು ಎಲ್ಲ ಅವಕಾಶಗಳನ್ನ ನಾನು ಕಲ್ಪಿಸಿಕೊಟ್ಟಿದ್ದೀನಿ ಅಂತ ಹೇಳಿ ಮಹಿಳೆಯರಿಗೆ ವಿಶೇಷವಾದಂತಹ ಹಕ್ಕು ಮತ್ತು ಬಾಧ್ಯತೆಗಳನ್ನ ನಮ್ಮ ದೇಶದ ಸಂವಿಧಾನದಲ್ಲಿ ಬಾಬಾ ಸಾಹೇಬ್ ಡಾಕ್ಟರ್ ಅಂಬೇಡ್ಕರ್ ಅವರು ಅಳವಡಿಸಿದರೆ. ಅದರ ಪರಿಣಾಮವಾಗಿ ಇವತ್ತು ಎಲ್ಲ ಮಹಿಳೆಯರು ಈ ದೇಶದಲ್ಲಿ ವಿತ್ತ ಸಚಿವೆ ಇದಲ್ಲ ನಿರ್ಮಲಾ ಸೀತಾರಾಮನ್ ಅವರನ್ನ ವಿತ್ತ ಸಚಿವೆಯನ್ನಾಗಿ ಮಾಡಿದ್ದು ಅವರ ಮನೆಯಲ್ಲ, ಅವರ ಬೇರೆ ಯಾವುದೇ ಪ್ರಾರ್ಥನೆಗಳಲ್ಲ, ಯಾವುದೇ ಪೂಜೆ ಪುರಸ್ಕಾರಗಳಲ್ಲ, ಅವರನ್ನ ಮಾಡಿದ್ದು ಈ ದೇಶದ ಸಂವಿಧಾನ. ಬಂದಿರತಕ್ಕಂಥದ್ದು ಯಾವುದರಿಂದ ಅಂತಂದ್ರೆ ಈ ಬಾಬಾ ಸಾಹೇಬ್ ಡಾಕ್ಟರ್ ಅಂಬೇಡ್ಕರ್ ಅವರು ಬಂದಿರತಕ್ಕಂಥ ಕೊಟ್ಟಿರ್ತಕ್ಕಂಥ ಪ್ರಜಾಪ್ರಭುತ್ವದಿಂದ. ಇದಕ್ಕೂ ಮುಂಚೆ ಈ ಶಿವನಹಳ್ಳಿನಲ್ಲಿ ಓಡಾಡಬೇಕು ಅಂತಂದ್ರೆ ಯಾವ್ದಾದ್ರು ದನದ ಓಣಿನಲ್ಲಿ ಓಡಾಡಬೇಕಾಗಿತ್ತು, ಇನ್ಯಾರ್ದ ಹೊಲದಲ್ಲಿ ಓಡಾಡಬೇಕಾಗಿತ್ತು, ತೆವರಿ ಮೇಲೆ ತಿರುಗಾಡಬೇಕಾಗಿತ್ತು. ಆದ್ರೆ ಅದನ್ನ ಬದಲಾಯಿಸಿ ಬಾಬಾ ಸಾಹೇಬ್ ಡಾಕ್ಟರ್ ಅಂಬೇಡ್ಕರ್ ಅವರು ಕಾನ್ಸ್ಟಿಟ್ಯೂಷನ್ ಬರೆಯುವಂತ ಸಂದರ್ಭದಲ್ಲಿ ಸೃಜನೆಯಾಗಿರ್ತಕ್ಕಂಥ ಇಲಾಖೆಗಳಿದಿಲ್ಲ, PWD ಇಲಾಖೆ, ಪಂಚಾಯತ್ ರಾಜ್ ಇಲಾಖೆ, ಇನ್ನೂ ಅನೇಕ ಇಲಾಖೆಗಳು ಆ ಸಂವಿಧಾನದಲ್ಲಿರ್ತಕ್ಕಂಥ ಕಾನೂನು ಕಾಯ್ದೆಗಳನ್ನ ಜಾರಿಗೆ ತಂದು ಈ ಊರಿಗೆ ಬೇಕಾಗಿರ್ತಕ್ಕಂಥ ಹೆದ್ದಾರಿಯನ್ನ ಮಾಡಿದ್ದಾರೆ. ಈ ಊರಿಗೆ ಬೇಕಾಗಿರ್ತಕ್ಕಂಥ ಪಂಚಾಯಿತಿ ಕಾರ್ಯಾಲಯವನ್ನ, ಒಂದು ಸರ್ಕಾರಿ ಆಸ್ಪತ್ರೆಯನ್ನ, ಕಿತ್ತೂರು ರಾಣಿ ಚೆನ್ನಮ್ಮ ವಸತಿ ಶಾಲೆಯನ್ನ, ಆ ಮಕ್ಕಳಿಗೆ ಬೇಕಾಗಿರ್ತಕ್ಕಂಥ ಹಾಸ್ಟೆಲ್ಗಳನ್ನ, ನವೋದಯ ಶಾಲೆಯನ್ನ, ಈ ಪಂಚಾಯತಿನಲ್ಲಿ ಏನೆಲ್ಲ ಜನಸಾಮಾನ್ಯರಿಗೆ ಸಿಗಬೇಕಾಗಿರ್ತಕ್ಕಂಥ ಮೂಲಭೂತ ಹಕ್ಕು ಮತ್ತು ಮೂಲಭೂತ ಸವಲತ್ತುಗಳನ್ನ ನಿಮ್ಗೆ ಕೊಟ್ಟಿರ್ತಕ್ಕಂಥದ್ದು ಬಾಬಾ ಸಾಹೇಬ್ ಡಾಕ್ಟರ್ ಅಂಬೇಡ್ಕರ್ ಅವರು ಕೊಟ್ಟಿರ್ತಕ್ಕಂಥ ಕಾನೂನು ಮತ್ತು ಅದರೊಳಗಡೆ ಅಡಕವಾಗಿರ್ತಕ್ಕಂಥ ಅನುಚ್ಛೇದ ಮತ್ತು ಪರಿಚ್ಛೇದಗಳು ನಿಮ್ಮೆಲ್ಲರ ಹಿತವನ್ನ ಕಾಯ್ತಕ್ಕಂಥ ಕಾನೂನು. ಹಾಗಾಗಿ ಇದಕ್ಕೆ ಶಾಸಕಾಂಗ ಕಾರ್ಯಾಂಗವನ್ನ ರೂಪಿಸಿದರೆ, ಅದರ ಜೊತೆಗೆ ನ್ಯಾಯಾಂಗ ಇದೆಯಲ್ಲ, ಈ ಭಾರತ ದೇಶದ ಸರ್ವೋಚ್ಚ ನ್ಯಾಯಾಲಯವು ತನ್ನ ಕಾರ್ಯಾರಂಭ ಮಾಡಿದ್ದು ಜನವರಿ 26ನೇ ತಾರೀಕು 1950ಕ್ಕೆ. ನೆನ್ಪಿಟ್ಕೊಳ್ಳಿ ಈ ದಿನವನ್ನ.
ಯಾಕೆ ಅಂತಂದ್ರೆ ಈ ದೇಶದ ಒಂದು ನ್ಯಾಯಾಂಗ ವ್ಯವಸ್ಥೆ ಇದೆಯಲ್ಲ, ಈ ನ್ಯಾಯಾಂಗ ವ್ಯವಸ್ಥೆ ಒಂದು ಫಂಕ್ಷನಿಂಗ್ ಆಗ್ತಾ ಇರ್ತಕ್ಕಂಥದ್ದು, ಒಂದು ತುಡಿತವನ್ನ ಮಾಡ್ತಾ ಇರ್ತಕ್ಕಂಥದ್ದು. ಈ ನ್ಯಾಯಾಂಗ ವ್ಯವಸ್ಥೆ ಒಂದು ಉಸಿರಾಟ ಮಾಡಿಕೊಂಡು ಈ ದೇಶದ ಜನರಿಗೆ ನ್ಯಾಯದಾನವನ್ನ ಮಾಡ್ತಾ ಇರ್ತಕ್ಕಂಥದ್ದು ಯಾವುದರ ಆಧಾರದ ಮೇಲೆ ಅಂತಂದ್ರೆ ಅದು ಕಾನ್ಸ್ಟಿಟ್ಯೂಷನ್ ಬೇಸ್ ಮೇಲೆ, ಅದು ಸಂವಿಧಾನದ ಆಧಾರದ ಮೇಲೆ ಈ ದೇಶದ ಒಂದು ನ್ಯಾಯಾಂಗ ವ್ಯವಸ್ಥೆ ಇದೆ. ಅದರಿಂದಾಗಿ ಸುಪ್ರೀಂ ಕೋರ್ಟ್ ಪ್ರಾರಂಭ ಆಗಿದೆ. ಅದರ ಅಧೀನದಲ್ಲಿ ಬರ್ತಕ್ಕಂಥ ಎಲ್ಲ ರಾಜ್ಯಗಳ ಉಚ್ಚ ನ್ಯಾಯಾಲಯಗಳು ಮತ್ತು ಎಲ್ಲ ರಾಜ್ಯಗಳ ಒಳಗಡೆ ಇರ್ತಕ್ಕಂಥ ಸೆಷನ್ಸ್ ನ್ಯಾಯಾಲಯ, ಎಲ್ಲ ರಾಜ್ಯಗಳ ಒಳಗಡೆ ಇರ್ತಕ್ಕಂಥ ಸ್ಥಳೀಯ ನ್ಯಾಯಾಲಯಗಳು ಮತ್ತು ಎಲ್ಲ ಗ್ರಾಮ ನ್ಯಾಯಾಲಯಗಳು ಮತ್ತು ಎಲ್ಲ ರಾಜ್ಯ ನ್ಯಾಯಾಧಿಕರಣಗಳು, ಎಸಿ ಕೋರ್ಟು, ಡಿಸಿ ಕೋರ್ಟು ಇವೆಲ್ಲವೂ ಪ್ರಾರಂಭವಾಗಿರ್ತಕ್ಕಂಥದ್ದು ಈ ಸಂವಿಧಾನದ ಆಧಾರದ ಮೇಲೆ ಅಂತಕ್ಕಂಥದ್ದನ್ನ ನಾವು ನೆನಪಿಟ್ಕೊಳ್ಬೇಕು. ಅವರಿಗೆ ಧನ್ಯವಾದಗಳು. ನಾನು ಸಂಕ್ಷಿಪ್ತವಾಗಿ ಎರಡೆರಡು ವಿಷಯವನ್ನ ಮಾತಾಡ್ತೀನಿ. ಸ್ಥಳೀಯವಾಗಿ ಬಂಧುಗಳೇ, ಬಹಳ ಮುಖ್ಯವಾಗಿ ಸಂವಿಧಾನ ಅನ್ನೋ ಪದ ಇದೆಯಲ್ಲ, ನಾವೆಲ್ಲ ಅದರ ಅಡಿಯಲ್ಲಿ ಕೆಲಸ ಮಾಡ್ತಾ ಇದೀವಿ, ಅದರಲ್ಲಿ ಬದುಕ್ತಾ ಇದೀವಿ, ಜೀವನ ಮಾಡ್ತಾ ಇದೀವಿ. ಅಕಸ್ಮಾತ್ ಈ ಸಂವಿಧಾನ ಇಲ್ಲ ಅಂದ್ರೆ, ಇಲ್ಲಿ ಕೇಳಿಸ್ತಾ ಇದೆಯಾ? ಸಂವಿಧಾನ ಏನಾದ್ರೂ ಈ ದೇಶದಲ್ಲಿ ಇಲ್ಲ ಅಂದಿದ್ರೆ ಇಲ್ಲಿರುವರು, ಈ ದೇಶದಲ್ಲಿರುವರು, ಹಳ್ಳಿಲಿರುವರು, ಹೋಬಳಿಲಿರುವರು, ತಾಲೂಕಲ್ಲಿರುವರು, ಇಡೀ ಒಟ್ಟಾರೆ ಜನಸಮೂಹ ಇದೆಯಲ್ಲ, ಜೊತೆಗೆ ಪ್ರಾಣಿ ಪಕ್ಷಿಗಳಿದೆಯಲ್ಲ, ಅಥವಾ ಜಮೀನ್ ಇದೆಯಲ್ಲ, ಆಸ್ತಿ ಇದೆಯಲ್ಲ, ಅಥವಾ ಇನ್ಯಾವುದು ಆಸ್ತಿ ಪಾಸ್ತಿ ಎಲ್ಲ ಇದೆಯಲ್ಲ, 5 ನಿಮಿಷ ಸುಮ್ಮನೆ ಯೋಚನೆ ಮಾಡಿ ನೋಡಿ. ಅಲ್ಲೋಲ ಕೊಲ್ಲಲಾಗ್ಬಿಡುತ್ತೆ, ಕೊಲೆಗಳಾಗ್ಬಿಡ್ತವೆ, ಸರ್ವನಾಶ ಆಗ್ಬಿಡ್ತೀವಿ. ಯಾವನ್ ತಾಕತ್ತಿರ್ತಾನೆ ಅವನ್ ಗೆಲ್ತಾನೆ. ಅಸಹಾಯವಾಗಿ ಇರ್ತಾನಲ್ಲ ವ್ಯಕ್ತಿಗಳು, ಬಡವರು, ಶೋಷಿತರು, ಅವರೆಲ್ಲ ಸರ್ವನಾಶ ಆಗ್ಬಿಡ್ತಾರೆ. ಇಂಥ ಪದ್ಧತಿ ಅವತ್ತಿತ್ತು. 1950 ಜನವರಿ 26 ನಮ್ಗೆ ಸಂವಿಧಾನ ಜಾರಿ ಆಯ್ತಲ್ಲ, ಅವತ್ತು ಹಿಂದೆಗಿತ್ತು. ಅದಾದ ನಂತರ ಇವತ್ತು ನಾವೆಲ್ಲ ಅಷ್ಟೋ ಇಷ್ಟೋ ಸಂವಿಧಾನದ ಅಡಿಯಲ್ಲಿ ನಾವು ಇದೀವಲ್ಲ, ಬದುಕ್ತಾ ಇದೀವಲ್ಲ, ನೆಮ್ಮದಿಯಾಗಿದೀವಲ್ಲ, ಓದ್ತಾ ಇದೀವಲ್ಲ, ಬದುಕ್ತಾ ಇದೀವಲ್ಲ. ಅದಕ್ಕೆಲ್ಲ ಕಾರಣ ಬಾಬಾ ಸಾಹೇಬ್ ಅಂಬೇಡ್ಕರ್ ಬರೆದಂತಹ ಸಂವಿಧಾನ. ಇದು ನಮ್ಮ ಹಳ್ಳಿಗೂ ಹೋಗಿ ಜನರಿಗೆ ಹೇಳ್ಬೇಕು ನೀವಿದು. ಅಷ್ಟೇ ಅಲ್ಲ, ನಮ್ಗೆ ಗೊತ್ತೋ ಗೊತ್ತಿಲ್ಲದಂಗೆ ಕೆಲವರು ನಾವೆಲ್ಲ ತಪ್ಪು ಮಾಡ್ತಾ ಇದೀವಿ. ಇದ ಮೇಲೆ ಇಲ್ಲಿ ನಾವೇನ್ ಹೇಳೋದು ತಿಳ್ಕೊಂಡು ನೀವು ಅಕ್ಕಪಕ್ಕದವ್ರಿಗೂ ಹೇಳ್ಬೇಕು. ಏನಂತಂದ್ರೆ ಅದು ನಮ್ಮೂರಲ್ಲಿ ಲಿಂಗಾಯತರು ಒಕ್ಕಲಿಗರನ್ನ ಜಾತಿ ಭೇದ ಮಾಡಬಾರ್ದು, ಒಕ್ಕಲಿಗರನ್ನ ಕುರುಬರನ್ನ ಒಕ್ಕಲಿಗರು ಜಾತಿ ಭೇದ ಮಾಡಬಾರ್ದು. ಕುರುಬರು, ಕುಂಬಾರು, ನೇಯ್ಗರು, ಈ OBCಗಳನ್ನ ಯಾರು ಕೂಡ ಜಾತಿ ಭೇದ ಮಾಡಬಾರ್ದು. ಹಂಗೆ OBCಗಳು ಹೊಲೆಯರ್ನ, ಮಾದಿಗರನ್ನ, ಕೊರ್ಚರ್ನ, ಕೊರಮೂರ್ನ, ಒಡ್ರನ್ನ, ನಾಯ್ಕರನ್ನ, ಲಂಬಾಣಿಗಳನ್ನ ಯಾವುದೇ ಕಾರಣಕ್ಕೂ ಜಾತಿ ನಿಂದನೆಗಳನ್ನ ಮಾಡಬಾರ್ದು. ಅಕಸ್ಮಾತ್ ಏನಾದ್ರೂ ಗೊತ್ತೋ ಗೊತ್ತಿಲ್ಲದೆ ನೀವು ಜಾತಿ ಭೇದ ಮಾಡಿದ್ರೆ ಪೊಲೀಸ್ ಮಾಮ ಬರ್ತಾರೆ. ಯಾರು ಬರ್ತಾರೆ? ಏನ್ ಮಾಡ್ತಾರೆ? ಜೈಲ್ಗೆ ಹಾಕ್ತಾರೆ. ನಿಜನಾ? ಇದನ್ನು ನಾವು ಹೋಗಿ ಹೇಳ್ಬೇಕು. ಹಳ್ಳಿಲಿ ಅಪ್ಪನಿಗೆ, ಅವನಿಗೆ, ಸಂಬಂಧಿಕರಿಗೆ ನಾವು ಹೇಳ್ಬೇಕು. ಇದು ಜಾಗೃತಿ. ಇದು ಸರ್ಕಾರ, ಕರ್ನಾಟಕ ರಾಜ್ಯ ಸರ್ಕಾರ ಇದನ್ನ ಹೋಗಿ ಹೇಳಿ ಅಂತ ಅಧಿಕಾರಿಗಳ ಮೂಲಕ ಈ ತರ ಹಳ್ಳಿಗೂ ಕಾರ್ಯಕ್ರಮ ಮಾಡ್ತಾ ಇರೋದು. ಅದಕ್ಕೆ ನಾವು ಬಂದಿರೋದು ಇಲ್ಲಿ. ಅರ್ಥ ಆಯ್ತಾ?